ಈಗ ತಾನೇ ಡೆವಿಲ್ ಮೂವಿ ನೋಡ್ಕೊಂಡ್ ಬಂದೆ ಗುರು. ಹೆಂಗಿದೆ ಅಂದ್ರೆ ಸಿನಿಮಾ ಎಲ್ಲ ಬೇರೆ ಲೆವೆಲ್. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದಾನೆ ಬಾಸ್ ಕ್ರೇಜ್ ನೋಡು ಗುರು. ಬ್ಯಾನರ್ ಫ್ಲೆಕ್ಸ್ಗಳು ಹಾಕೊಂಡು ಹಬ್ಬ ಮಾಡ್ತಾವ್ರೆ. ಹಾಯ್ ಹಲೋ ನಮಸ್ಕಾರ ಕರುನಾಡು, ನಾನು ನಿಮ್ಮ ಮನೆ ಮಗ ಮ್ಯಾಸಿವ್ ಕನ್ನಡಿಗ. ಸ್ಯಾಂಡಲ್ವುಡ್ ಅನ್ನು ಕುರುಕ್ಷೇತ್ರದಲ್ಲಿ ಡೆವಿಲ್ ಅನ್ನೋ ದುರ್ಯೋಧನ 2 ವರ್ಷಗಳ ನಂತರ ಭರ್ಜರಿಯಾಗಿ ಎಂಟ್ರಿ ಕೊಡ್ತಾ ಇರೋದು. ಅಲ್ಲ ಗುರು, ಇದು ಥಿಯೇಟರಾ ಇಲ್ಲ ಜಾತ್ರೆನ ಈ ಮಟ್ಟಿಗೆ ಹಬ್ಬ ಮಾಡ್ತಾವ್ರಲ್ಲ. ತಾಯಿ ಚಾಮುಂಡೇಶ್ವರಿನ ಕೂಣಿಸಿದ್ರು ಇಲ್ಲಿ. ತಾಯಿ ಕಾಪಾಡವ, ಆದಷ್ಟು ಬೇಗ ಎಲ್ಲ ಒಳ್ಳೇದಾದ್ರೆ ಸಾಕು, ಒಳ್ಳೇದಾಗದರ ಆಶೀರ್ವಾದ ಮಾಡ್ತಾರೆ. ನಿನ್ನೆ ನೈಟ್ ಇಲ್ಲಿ DJ ಶೋ ಕೂಡ ನಡೆದಿದೆ ಗುರು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಒಂದೊಂದು ಡೈಲಾಗುಗೂ ರೂಫ್ ಕಿತ್ತೋಗೋ ತನಕ ಕಿರ್ಸ್ತಾರ ಗುರು. ಯಪ್ಪ ದೇವ್ರೆ ನಿಜ. ಮತ್ತೆ ಡೈಲಾಗ್ ವಿಷಯಕ್ಕೆ ಬಂದ್ರೆ ಎಲ್ಲಾ ಡೈಲಾಗ್ಸು ತುಂಬಾನೇ ಇಷ್ಟ ಆಯ್ತು. ಬಟ್ ಒಂದು ಡೈಲಾಗ್ ಅಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು ಗುರು. ನಂಬಿರೋ ಜನರನ್ನ ಯಾವತ್ತೂ ಕೈ ಬಿಡಲ್ಲ, ಅವ್ರಿಗೆ ಮೋಸ ಮಾಡಲ್ಲ, ಅವ್ರನ್ನ ಇಲ್ಲಿಟ್ಟಿಲ್ಲ ಇಲ್ಲಿಟ್ಟಿನಿ ಅಂತ. ಆ ಡೈಲಾಗಿಗಂತೂ ರೂಫ್ ಕಿತ್ತೋಗೋ ತನಕ ಕಿರ್ಚಿದ್ರು. ಉಫ್. ಮೂವಿ ನೋಡೋಕ್ಕಿಂತ ಬರೀ ವಿಸಿಲ್ ಸೌಂಡ್ ಕಿರ್ಚೋದೇ ಕೇಳಿಸುತ್ತೆ. ಸ್ವಲ್ಪ ಜನ ಅಂತಿದ್ರು ಡಿಬಾಸ್ ಕತೆ ಮುಗ್ದೋಯ್ತು, ಇನ್ ಮೂವಿ ಬರಲ್ಲ ಅಷ್ಟೇ ಕತೆ ಅಂತ. ಬಂದ್ರಿ, ಮೂವಿ ನೋಡ್ ಬಂದ್ರಿ, ಥಿಯೇಟರ್ಗಳು ನೋಡ್ ಬಂದ್ರಿ, ಹೆಜ್ಜೆ ಇಡಕ್ಕೂ ಜಾಗ ಇರಲ್ಲ, ಹಂಗ್ ತುಂಬೋರೆ. ವಾಶ್ರೂಮ್ಗೆ ಹೋಗೋಕ್ಕೂ ಜಾಗ ಇಲ್ವಲ್ಲ ಗುರು. ನಾನು ಎಲ್ಲೆಲ್ಲೋ ರಶ್ ನೋಡಿದೆ, ಬಟ್ ವಾಶ್ರೂಮ್ ಅಲ್ಲಿ ಈ ಮಟ್ಟಿಗೆ ರಶ್ ಯಾವತ್ತೂ ನೋಡಿಲ್ಲ ಗುರು. ಮೂವಿ ಸೂಪರ್ ಆಗಿದೆ. ಫಿಲಂ ಮಸ್ಟ್ ವಾಚ್. ಆಟ ಇವಾಗ ಶುರು. ಸೂಪರ್ ಆಗಿದೆ. ದರ್ಶನ್ ಸರ್ ಆಕ್ಟಿಂಗ್ ಮಾತ್ರ ಚಿಂದಿ ಪಕ್ಕಾ 100 ಡೇಸ್. ಅಭಿಮಾನಿಯಾಗಿ ಮೂವಿ ಚೆನ್ನಾಗಿದೆ ಆ ಥರ ಏನು ಹೇಳ್ತೀನಿ, ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಸ್ ಎ ಕಾಮನ್ ಆಡಿಯನ್ಸ್ ಆಗಿ ಹೇಳ್ತಿರೋದು ನಾನು. ಮೂವಿ ಮಾತ್ರ ಅಲ್ಟಿಮೇಟ್. ಈ ಮೂವಿಲಿ ಕಾಮಿಡಿ ಇದೆ, ಮತ್ತು ಎಮೋಷನ್ ಕೂಡ ಇದೆ, ಮತ್ತು ಆ್ಯಕ್ಟಿಂಗ್ ಕೂಡ ಇದೆ. ಇನ್ನು ಬಾಸ್ ಆ್ಯಕ್ಟಿಂಗ್ ಅಂತೂ ನಿಜ ಏನು ಗುರು ಅದು. ಇಂಥ ಆ್ಯಕ್ಟಿಂಗ್, ಈ ಥರ ಶೇಡ್ಸ್ನ ನಾವು ಯಾವತ್ತೂ ನೋಡಿಲ್ಲ. ನಿಜ ಪ್ರಕಾಶ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಮತ್ತು ಥ್ಯಾಂಕ್ಸ್ ಕೂಡ ಹೇಳಬೇಕು ಅವ್ರಿಗೆ. ಮನುಷ್ಯ ರೂಪದ ರಾಕ್ಷಸ ಪಕ್ಕಾ ಪೈಸಾ ವಸೂಲ್ ಮೂವಿ ಗುರು ಇದು. ಮತ್ತು ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಕೂಡ ಇದು. BGM ತುಂಬ ಚೆನ್ನಾಗಿದೆ.
ತುಂಬ ಕಡೆ ಐಯಾಗಿ ಯೂಸ್ ಮಾಡಿಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತು DOP ಸುಧಾಕರ್ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಗಿಲ್ಲಿಯವ್ರಿಗೆ ಏನು ಫ್ಯಾನ್ಸ್ ಗುರು ಯಪ್ಪ, ಅವ್ರಿಗೂ ಅಷ್ಟೇ ರೂಫ್ ಕಿತ್ತೋಗೋ ತನಕ ಕಿರ್ಸ್ತಾರೆ. ಮತ್ತು ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ಏನು ಅಂತ ನೀವು ಫಿಲಮ್ ನೋಡಿದ್ರೇ ಗೊತ್ತಾಗೋದು. ಇನ್ನು ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬರೋದ್ರೆ ಸ್ಕ್ರೀನ್ ಪ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ಆಫ್ ಅಲ್ಲಿ ಸ್ಟೋರಿ ಟೆಲ್ಲಿಂಗು ಮತ್ತು ಹೀರೋಯಿನ್ ಕೂಡ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಚಿತ್ರಮಂದಿರಕ್ಕೆ ಹೋಗಿ ಮೂವಿ ನೋಡಿ ಆಯಿತಾ. ಈ ರೀಲ್ಸಲ್ಲಿ ಅಪ್ಲೋಡ್ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಸ್ಪಾಯ್ಲರ್ ಮಾಡೋಕ್ಕೆ ಹೋಗ್ಬೇಡಿ, ಅದೆಲ್ಲ ಡಿಲೀಟ್ ಮಾಡಿ ಆಯಿತಾ. ಈಗಲೇ ಆಲ್ರೆಡಿ ಸ್ವಲ್ಪ ಜನ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ, ಅವೆಲ್ಲ ಡಿಲೀಟ್ ಮಾಡಿ. ತುಂಬ ದುಡ್ಡು ಹಾಕಿ ಮಾಡಿರ್ತಾರೆ ಮೂವಿನ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಈ ಮೂವಿ ಅಂತನಲ್ಲ, ಯಾವ ಮೂವಿನೂ ಸ್ಪಾಯ್ಲರ್ ಮಾಡೋಕ್ಕೆ ಹೋಗ್ಬೇಡಿ. ಇದೇ ತಿಂಗಳು ಮಾರ್ಕ್ ಬರ್ತಿದೆ, ಜೊತೆಗೆ 45 ಕೂಡ ಬರ್ತಿದೆ. ಎಲ್ಲರೂ ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ, ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗಂದ್ರೆ ಬರೋದಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.